ನಮಸ್ಕಾರ ಸ್ನೇಹಿತರೆ. ಖಾಲಿ ಪಾತ್ರೆ ಸಿಕ್ಕಾಬಟ್ಟೆ ಸೌಂಡ್ ಮಾಡುತ್ತೆ. ಈ ಖಾಲಿ ಪಾತ್ರೆ ಅನ್ನುವ ಶಬ್ದ ಯಾರಿಗೆ ಪರ್ಫೆಕ್ಟ್ ಆಗಿ ಅಪ್ಲೈ ಆಗುತ್ತಪ್ಪ ಅಂದ್ರೆ ನಮ್ಮ ಈಗಿನ ಜಿಲೇಬಿ ಬಾಬಾ ರಾಹುಲ್ ಗಾಂಧಿ ಅವರಿಗೆ 2024ರಲ್ಲಿ 99 ಸೀಟ್ ಬಂದಿದ್ದನ್ನೇ ರ್ಯಾಂಕ್ ಬಂದಷ್ಟು ಸಂಭ್ರಮಾಚರಣೆ ಮಾಡಿದ ರಾಹುಲ್ ಗಾಂಧಿಗೆ 4 ತಿಂಗಳ ಅಂತರದಲ್ಲಿ ಹರಿಯಾಣದಲ್ಲಿ ದೊಡ್ಡ ಆಘಾತ ಕಾದಿತ್ತು. ಆಗ ಸ್ಪಷ್ಟ ಆಗಿ ಹೋಯ್ತು ರಾಹುಲ್ ಗಾಂಧಿ ಅವರು ಖಾಲಿ ಪಾತ್ರೆ ಅಂತ. ನೀವೆಲ್ಲ ನೋಡಿರ್ಬಹುದು ಎಕ್ಸಿಟ್ ಪೋಲ್ಗಳು. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ನಲ್ಲೂ ಸಹ PM ಮೋದಿ ಮತ್ತು ಯೋಗಿ ಅವರ ಜಲ್ವಾ ಕಂಟಿನ್ಯೂ ಆಗ್ತಾ ಇದೆ. 2 ರಾಜ್ಯಗಳಲ್ಲಿ NDAಗೆ ಭಾರಿ ಬಹುಮತ ಸಿಗ್ತಾ ಇದೆ. ನಾನಿಲ್ಲಿ ಮೋದಿ ಅವರ ಜೊತೆಗೆ ಯೋಗಿ ಅವರ ಹೆಸರನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಒಳ್ಳೆ ರಿಸಲ್ಟ್ ಬರೋದಕ್ಕೆ ಕಾರಣ ಯೋಗಿ ಅವರು ಅಂದ್ರೂ ತಪ್ಪಾಗಲ್ಲ. ಅದು ಬಟೇಂಗೆ ತೋ ಕಟೇಂಗೆ ಅನ್ನುವ ಯೋಗಿ ಅವರ ಘೋಷವಾಕ್ಯ. ಅಷ್ಟೇ ಅಲ್ಲ, ಉತ್ತರ ಪ್ರದೇಶದಲ್ಲೂ 9 ಸ್ಥಾನಗಳಿಗೆ ಬೈ ಎಲೆಕ್ಷನ್ ನಡೆದಿದೆ. ಅಲ್ಲೂ ಸಹ ಯೋಗಿನೇ ಜಾಸ್ತಿ ಸೀಟ್ ಗೆಲ್ಲಲಿರೋದು. ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರಾಜ್ಯದಿಂದ ಈಗ ರಾಹುಲ್ ಗಾಂಧಿ ಅವರು ಎಕ್ಸಿಟ್ ಆಗ್ತಾ ಇದ್ದಾರೆ, ಅದಕ್ಕೆ ಕಾರಣಗಳೇನು ಅಂತ. ನೀವು ಕೇಳ್ಬೋದು, ಅಕ್ಕಿ ಬೆಂದಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದಿಕ್ಕೆ ಒಂದು ಅಗಳು ಸಾಕಲ್ಲ ಅಂತ. ಇದನ್ನೇ ಸೆಫಾಲಜಿಸ್ಟ್ ಹೇಳ್ತಾರೆ. ನಾವು ಒಂದು ಸ್ಯಾಂಪಲ್ ಸೈಜ್ ತೆಗೆದುಕೊಂಡು ಜನರ ನಾಡಿ ಮಿಡಿತ, ಪಲ್ಸ್ ನ ಐಡೆಂಟಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಆದ್ರೆ ಇದು ಸಾಕಷ್ಟು ಸಮಯ ಉಲ್ಟಾ ಆಗುತ್ತೆ. ಅದು ಹರಿಯಾಣದಲ್ಲಿ ಈಗ ಆಲ್ರೆಡಿ ಸಾಬೀತಾಗಿ ಹೋಗಿದೆ. ಆದ್ರೆ ಇಷ್ಟನ್ನು ಮಾತ್ರ ಒಪ್ಪಬಹುದು, ಎಕ್ಸಿಟ್ ಪೋಲ್ಗಳು ಒಂದು ಸ್ಪಷ್ಟ ಇಂಡಿಕೇಶನ್ ಅಂತೂ ಕೊಡುತ್ತೆ ಜನರ ಮೂಡು ಯಾವ ಕಡೆ ಇರಬಹುದು ಅಂತ. ಅದು ಬಿಟ್ಟಾಕಿ ಈಗ ಈ ಎಕ್ಸಿಟ್ ಪೋಲ್ಗಳ ರಿಸಲ್ಟ್ ಇಂದ ಯಾರ ಎಕ್ಸಿಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಎಕ್ಸಿಟ್ ಪೋಲ್ ನೋಡಿ, ದೇಶದಿಂದನೇ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಎಕ್ಸಿಟ್ ಆಗುವ ಎಲ್ಲ ಲಕ್ಷಣಗಳು ಇದಾವೆ. ಇನ್ 1-2 ದಿನಗಳಲ್ಲಿ ಯಾವ ಏರ್ಪೋರ್ಟ್ ನಿಂದ ಬೇಕಾದ್ರೂ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ಹಾರಬಹುದು. ಯಾಕಂದ್ರೆ ಪಕ್ಕಾ ಗೊತ್ತಾಗಿದೆ, ಸೋಲು ಖಚಿತ ಅಂತ. ದೇಶದಿಂದ ಎಕ್ಸಿಟ್ ಆಗೋದಿರ್ಲಿ, ರಾಜಕೀಯದಲ್ಲಿ ಇಂಡಿಯಾ ಕೂಟದಿಂದ ಕಾಂಗ್ರೆಸ್ ಎಕ್ಸಿಟ್ ಆಗ್ತಾ ಇದೆ. ಲಯಬಿಲಿಟಿ ಹೊರೆ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿನ ಇಟ್ಕೊಂಡು ಮಾಡೋದಾದ್ರೂ ಏನು ಇಂಡಿ ಕೂಟ. ಜಾರ್ಖಂಡ್ ನಲ್ಲಿ ಮುಕ್ತಿ ಮೋರ್ಚಾ ಪಕ್ಷ ಏನಾದ್ರೂ ಸೋತ್ರೆ ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ. ಮಹಾರಾಷ್ಟ್ರದಲ್ಲೂ ಕೂಡ ಇದಕ್ಕಿಂತ ಏನು ಭಿನ್ನವಾಗಿಲ್ಲ ಸಿಚುವೇಶನ್. ಅಲ್ಲೂ ಸಹ ಹೊರೆಯಾಗಿದೆ ಕಾಂಗ್ರೆಸ್ ಮಹಾವಿಕಾಸ್ ಅಗಾಡಿ ಮೈತ್ರಿಕೂಟಕ್ಕೆ. ಹಾಗಾಗಿ ನಾನು ಹೇಳಿದ್ದು ಕಾಂಗ್ರೆಸ್ ಪಕ್ಷ ಇಂಡಿ ಕೂಟದಿಂದ ಎಕ್ಸಿಟ್ ಆಗೋದು ಪಕ್ಕಾ ಅಂತ. ಉತ್ತರ ಪ್ರದೇಶದ ಕಹಾನಿನಂತೂ ಬಹಳ ಇಂಟ್ರೆಸ್ಟಿಂಗ್. ಅಖಿಲೇಶ್ ಯಾದವ್ ಅವರು 1 ಸೀಟನ್ನು ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಒಟ್ಟು 9 ಸ್ಥಾನಗಳಿಗೆ ಬೈ ಎಲೆಕ್ಷನ್ ನಡೆದಿದೆ. 9ಕ್ಕೆ 9 ಸ್ಥಾನಗಳಲ್ಲಿ ಅಖಿಲೇಶ್ ಯಾದವ್ ಅವರ SP ಪಕ್ಷ ಸ್ಪರ್ಧೆ ಮಾಡಿದೆ. ತಗೊಳ್ಳೋದಾದ್ರೆ ತಗೊಳ್ಳಿ, ಬಿಟ್ರೆ ಬಿಡಿ, 2 ಸೀಟ್ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಆ ಕೊಟ್ಟಿದ್ದ ಸೀಟ್ಗಳಾದ್ರೂ ಯಾವುವು ಬಿಜೆಪಿ ಪ್ರಬಲವಾಗಿರುವ ಸೀಟ್ನ ಕೊಟ್ಟಿದ್ರು. ಕಾಂಗ್ರೆಸ್ನವರು ಏನು ಯೋಚನೆ ಮಾಡಿದ್ರು, ಸುಮ್ನೆ ನಿಂತು ಹೆಸರು ಕೆಡಿಸ್ಕೊಳ್ಳೋದು ಯಾಕೆ ಅಂತ ಇಂಡಿ ಕೂಟದಿಂದನೇ ಹೊರಗೆ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ. ಅದು ಈ ಎಕ್ಸಿಟ್ ಪೋಲ್ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯೋಗಿ ಸರ್ಕಾರ 9ರಲ್ಲಿ ಕನಿಷ್ಠ 6 ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಎಕ್ಸಿಟ್ ಪೋಲ್ ಅಲ್ಲಿ ತಿಳಿಸಲಾಗಿದೆ. ಇನ್ನು ಕೆಲವು ಎಕ್ಸಿಟ್ ಪೋಲ್ಗಳು +1 ಅಂದ್ರೆ 7 ಸ್ಥಾನಗಳನ್ನು ಯೋಗಿ ಗೆದ್ರು ಯಾವುದೇ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. SP ಕೇವಲ 2ರಿಂದ 3 ಸ್ಥಾನಗಳನ್ನು ಮಾತ್ರ ಗೆಲ್ಲಬಹುದು. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಪರವಾಗಿ ಪ್ರಚಾರಕ್ಕೆ ಹೋಗಿಲ್ಲ ರಾಹುಲ್ ಗಾಂಧಿ ಅವರು. ಹೆಸರಿಗೆ ಮಾತ್ರ ಇಂಡಿ ಕೂಟದಲ್ಲಿದೆ ಕಾಂಗ್ರೆಸ್. ತಾಳಮೇಳನೇ ಇಲ್ಲ ಅಂದ್ಮೇಲೆ ಗೆಲುವು ಸಿಗು ಅಂದ್ರೆ ಹೆಂಗ್ ಸಾಧ್ಯ? ಇನ್ನು ಜಾರ್ಖಂಡ್ ನಲ್ಲಂತೂ ಬಿಜೆಪಿ ಸರಳ ಬಹುಮತನಂತೂ ಪಡೆಯುತ್ತೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು. 41 ಸೀಟ್ಗಳು ಬೇಕು ಬಹುಮತಕ್ಕೆ. ಕೆಲವೊಬ್ಬರಂತೂ 50+ ಸೀಟ್ಗಳನ್ನು ಸಹ ಬಿಜೆಪಿಗೆ ಜಾರ್ಖಂಡ್ ನಲ್ಲಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ರು. 30 ಸೀಟ್ಗಳನ್ನ ಚೌಕಾಸಿ ಮಾಡಿ ಪಡೆದಿದ್ರು. ಆದ್ರೆ ಗೆಲ್ಲುವ ಸಾಧ್ಯತೆ ಇದೆಯಾ? ಆದ್ರೆ 10% ಬಂದ್ರೂ ಜಾಸ್ತಿ ಅನ್ನುವಂತಹ ಪರಿಸ್ಥಿತಿ ಇದೆ ಈಗ ಜಾರ್ಖಂಡ್ ನಲ್ಲಿ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಕಾಂಗ್ರೆಸ್ನವರು ಸೇರಿ ಜಾರ್ಖಂಡ್ ನಲ್ಲಿ ಒಂದು ರ್ಯಾಲಿನೂ ಜೊತೆಗೂಡಿ ಮಾಡಿಲ್ಲ. ಇದರಿಂದ ಏನ್ ಗೊತ್ತಾಗುತ್ತೆ, ರಾಹುಲ್ ಗಾಂಧಿ ಅವರಿಗೆ ಆಲ್ರೆಡಿ ಮನಸ್ಸಿಗೆ ಬಂದು ಹೋಗ್ಬಿಟ್ಟಿದೆ, ನಾನು ಸೋಲೋದು ಗ್ಯಾರಂಟಿ. ಸುಮ್ನೆ ಶ್ರಮ ವಹಿಸೋದು ಯಾಕೆ? ಹೆಂಗಿದ್ರು ರಿಸಲ್ಟ್ ಬರೋದಕ್ಕೂ ಮುಂಚೆ ವಿದೇಶಕ್ಕೆ ಹಾರಿಬಿಡ್ತೇನೆ, ಅದಾದ್ಮೇಲೆ ಬಂದು ಒಂದು ಟ್ವೀಟ್ ಮಾಡಿದ್ರೆ ಆಯ್ತು. ಹೇಗಿದ್ರು ಆರೋಪನ ಹಾಕೋದಕ್ಕೆ EVM ಗಳಂತೂ ಇದ್ದೇ ಇದೆ. ಸಾಲು ಚುನಾವಣೆ ಸೋತರೂ ಸಹ ನನಗೆ ಸಮರ್ಥನೆ ಕೊಡೋದಿಕ್ಕೆ ಪವನ್ ಖೇರಾ ಮತ್ತು KC ವೇಣುಗೋಪಾಲ್ ರಂತಹ ನಾಯಕರು ಇದ್ದೇ ಇದ್ದಾರೆ. ನಾನ್ ಯಾಕೆ ಎದುರ್ಬೇಕು? ಇದು ರಾಹುಲ್ ಗಾಂಧಿ ಅವರ. ಇನ್ನು ಮಹಾರಾಷ್ಟ್ರದ ವಿಚಾರಕ್ಕೆ ಬಂದ್ಬಿಟ್ರಂತೂ ಇಂಡಿ ಕೂಟನ ಯಾಕಾದ್ರೂ ಸೇರಿದ್ನಪ್ಪ ಅಂತ NCPಯ ಶರದ್ ಪವಾರ್ ಅಳೋದೊಂದೇ ಬಾಕಿ.
ಸ್ನೇಹಿತರೆ, ಮಹಾರಾಷ್ಟ್ರದಂತ ದೊಡ್ಡ ರಾಜ್ಯನ ಗೆಲ್ಲಬೇಕು ಅಂದ್ರೆ ಸಮರೋಪಾದಿನಲ್ಲಿ ಪ್ರಸಾರ ಮಾಡ್ಬೇಕಾಗುತ್ತೆ. ಆದ್ರೆ ರಾಹುಲ್ ಗಾಂಧಿ ಮಾಡಿದ್ದೇನು? ವಯನಾಡಲ್ಲಿ ತನ್ನ ತಂಗಿಯನ್ನು ಗೆಲ್ಸೋದಿಕ್ಕೆ ದಿನಗಟ್ಟಲೆ ಪ್ರಚಾರ ಮಾಡಿದ್ರು. ಆದ್ರೆ ಮಹಾರಾಷ್ಟ್ರದಂತ ದೊಡ್ಡ ರಾಜ್ಯದಲ್ಲಿ ಕೆಲವು ರ್ಯಾಲಿ ಮಾತ್ರ ಮಾಡಿದ್ದು. ಇನ್ನು ವಿಚಿತ್ರ ಏನ್ ಗೊತ್ತಾ? ನಾನು ಯಾಕೆ ಇಂಡಿ ಕೂಟದಿಂದ ಕಾಂಗ್ರೆಸ್ ಎಕ್ಸಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಉದಾಹರಣೆ ಕೊಡ್ತೀನಿ. ಉತ್ತರ ಪ್ರದೇಶದಲ್ಲಿ ಬೈ ಎಲೆಕ್ಷನ್ ನಡೆದಿದೆ 9. ಆ 9 ಕ್ಷೇತ್ರಗಳಲ್ಲಿ ಕೇವಲ SP ಮಾತ್ರ ಸ್ಪರ್ಧೆ ಮಾಡ್ತಾ ಇದೆ. ಕಾಂಗ್ರೆಸ್ 5 ಸೀಟ್ ಕೇಳಿತ್ತು, 1 ಕೊಟ್ಟಿಲ್ಲ. ಇದರ ಅರ್ಥ ಇಂಡಿ ಕೂಟದಲ್ಲಿ ಕಾಂಗ್ರೆಸ್ ಇದ್ರೂ ಇಲ್ದಂಗೆ. ಇನ್ನ ಡೆಲ್ಲಿಯ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತು ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಅವರು ಮಹಾರಾಷ್ಟ್ರದಲ್ಲಿ ಮಾಡ್ತಿರೋದೇನು? ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಂಡಿ ಕೂಟದಲ್ಲಿ ಯಾಕಿರ್ಬೇಕು? ಲಾಜಿಕ್ ಪ್ರಶ್ನೆ ಎದ್ದೇಳುತ್ತೆ. ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇವರಲ್ಲಿ ಯಾವುದೇ ವಿಚಾರಧಾರೆಗಳ ಸಿದ್ಧಾಂತದ ಬಗ್ಗೆ ಒಲವಿಲ್ಲ. ಇವರು 1 ಪಾಯಿಂಟ್ ಅಜೆಂಡಾ ಏನು? ಮೋದಿ ವಿರೋಧ ಮಾಡ್ಬೇಕು, ಬಿಜೆಪಿ ವಿರೋಧ ಮಾಡ್ಬೇಕು. ಬರೀ ಇಂಥವ್ರೆ ಕೂಡಿಕೊಂಡಿರುವ ಇಂಡಿ ಕೂಟ ಅಧಿಕಾರಕ್ಕೆ ಬರೋದು ಕನಸಿನ ಮಾತು. ಅದನ್ನೇ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು. ಮೇಲೆ ಇದೆ ಲೆಕ್ಕಾಚಾರ. AIMIM ಪಕ್ಷ, ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ ಮತ್ತು ಅಖಿಲೇಶ್ ಅವರ ಸಮಾಜವಾದಿ ಪಕ್ಷ, ಈ 3 ಮಹಾರಾಷ್ಟ್ರದಲ್ಲಿ ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಇಂಡಿ ಕೂಟದ ಓಟು ವಿಭಜನೆ ಆಗುತ್ತೆ. ಅದರ ಲಾಭ ಬಿಜೆಪಿ ಮತ್ತು NDA ಮೈತ್ರಿಕೂಟಕ್ಕೆ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ಜಾಸ್ತಿ ವಿಶ್ಲೇಷಣೆ ಮಾಡೋ ಅವಶ್ಯಕತೆನೇ ಇಲ್ಲ. ಸಾಲಿಡ್ ಆಗಿ ಎಲ್ಲ ಎಕ್ಸಿಟ್ ಪೋಲ್ಗಳು ಸುಮಾರು 150+ ಸೀಟ್ಗಳನ್ನೇ NDA ಮೈತ್ರಿಕೂಟಕ್ಕೆ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಚುನಾವಣೆ ಗೆಲ್ಬೇಕು ಅಂದ್ರೆ ಗ್ರೌಂಡ್ ಲೆವೆಲ್ಗೆ ಇಳಿದು ವರ್ಕ್ ಮಾಡ್ಬೇಕಾಗತ್ತೆ. ಭಾರತ್ ಜೋಡೋ ಹೆಸರಲ್ಲಿ ಭಾರತ್ ತೋಡೋ ಯಾತ್ರೆ ಮಾಡೋದ್ರ ಮೂಲಕ ಮೀಮ್ಸ್ ಮಾಡಿ, ಇನ್ಸ್ಟಾಗ್ರಾಮ್ಸ್ ಅಲ್ಲಿ ರೀಲ್ಸ್ ಮಾಡಿ, ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಮಾಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡೋದ್ರಿಂದ ದೊಡ್ಡ ನಾಯಕರಾಗೋದಿಲ್ಲ. ಅದರಿಂದ ಚುನಾವಣೆ ಗೆಲ್ಲೋದು ಸಾಧ್ಯ ಇಲ್ಲ. ಆದ್ರೆ ಈ ಸರಳ ಸತ್ಯ ಜಿಲೇಬಿ ಬಾಂಬಾ ರಾಹುಲ್ ಗಾಂಧಿ ಅವರಿಗೆ ಅರ್ಥ ಆಗೋದು ಇಲ್ಲ. ಯಾಕಂದ್ರೆ ಅವರು ಸುತ್ತಮುತ್ತಲಿರ್ತಕ್ಕಂತಹ ಎಕೋ ಸಿಸ್ಟಮೇ ಅಂತದ್ದು. ಪವನ್ ಖೇರ, ಜಯರಾಮ್ ರಮೇಶ್ರು, KC ವೇಣುಗೋಪಾಲ್ರು ಎಲ್ಲ ತಲೆ ತಿದ್ದವರೇ ಇರೋದು. ಈಗ ವ್ಯಕ್ತಿ ತಪ್ಪು ಮಾಡ್ತಾ ಇದ್ರೆ, ನೀವು ಮಾಡ್ತಾ ಇರೋದು ತಪ್ಪು, ಇದು ದಾರಿ ಸರಿ ಇಲ್ಲ ಅಂತ ತಿದ್ದಿ ಬುದ್ಧಿವಾದ ಹೇಳೋರಿದ್ರೆ ತಾನೆ ಕಾಂಗ್ರೆಸ್ ಪಕ್ಷ ಮರಳಿ ಟ್ರ್ಯಾಕ್ ಗೆ ಬರೋದಕ್ಕೆ ಸಾಧ್ಯ. ಆನೆ ನಡೆದಿದ್ದೇ ದಾರಿ. ನೀವು ಕಾಂಗ್ರೆಸ್ ಪಕ್ಷದ ಶಹಜಾದ, ನಿಮ್ಮನ್ನು ಪ್ರಶ್ನೆ ಮಾಡೋದುಂಟಾ? ಎಲ್ರೂ ಸೇರಿ ರಾಹುಲ್ ಗಾಂಧಿ ಅವರಿಗೆ ಉಗೆ ಅಂತ ಇರೋದ್ರಿಂದನೇ ಕಾಂಗ್ರೆಸ್ ಪಕ್ಷಕ್ಕೆ ಈ ದೈನೇಸಿ ಪರಿಸ್ಥಿತಿ ಬಂದಿರೋದು. ಸ್ನೇಹಿತರೆ, ನಿಮಗೆ ಒಂದು ಸಣ್ಣ ಲೆಕ್ಕ ಹೇಳ್ಬಿಡ್ತೀನಿ. RSS ಸುಮಾರು 7,000 ಸಭೆಗಳನ್ನ ಮಾಡಿದೆ ಮಹಾರಾಷ್ಟ್ರದಲ್ಲಿ. 11 ಗಂಟೆವರೆಗೂ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿತ್ತು ಗೊತ್ತಾ? ಕೇವಲ 12ರಿಂದ 14% ಮಾತ್ರ. 3 ಗಂಟೆ ಆಗ್ತಾ ವೋಟಿಂಗ್ ಪರ್ಸೆಂಟೇಜು 32ರಿಂದ 40% ಆಯ್ತು. 4 ಗಂಟೆ ಮೇಲೆ ಸಮರೋಪಾದಿನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದಕ್ಕೆ ಶುರುವಾಯ್ತು. ಅದಕ್ಕೆ ಕಾರಣ RSS. 4:30-5 ಗಂಟೆ ಹೊತ್ತಿಗೆ 60+% ಆಗಿತ್ತು ಮಹಾರಾಷ್ಟ್ರದಲ್ಲಿ ವೋಟಿಂಗು. ಅಂದ್ರೆ ವ್ಯತ್ಯಾಸ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದು ಸಂಘಟನೆಯ ಬೆನ್ನೆಲುಬು ಒಂದು ಪಕ್ಷಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ. 2024ರಲ್ಲಿ ಹಿಂದೂಗಳು ಮೈ ಮರೆತು ಮೋದಿ 400 ಪಾರ್ ಆಗೇ ಬಿಟ್ರು ಅಂತ ವೋಟ್ ಹಾಕದೆ ಮನೆಯಲ್ಲಿ ಕುಳಿತಿದ್ದರ ಫಲ 240 ಸೀಟ್ಗೆ ಕಮರಿತ್ತು ಕಮಲ. ಆದ್ರೆ ಈ ಬಾರಿ ಬಿಜೆಪಿ ಆ ತಪ್ಪು ಮಾಡ್ಲಿಲ್ಲ. RSS ನ ಜೊತೆಗಿಟ್ಟುಕೊಂಡು ಗ್ರೌಂಡ್ ಲೆವೆಲ್ ನಲ್ಲಿ ವರ್ಕೌಟ್ ಮಾಡಿದ್ದರ ಫಲ ಈಗ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲೂ ಸಹ ದಿಗ್ವಿಜಯ ಅಂತಾನೆ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.